ಗುರುಗಣಾಧಿಪತಯೇ ನಮಃ. ಕೊಂಡಾಡುವೆ ಅನವರತ ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಮಹಿಮೆಯನು ಪೊಗಳಲಳವಲ್ಲ. ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಕರಣಿಯನು ಪುತ್ತಿರ್ಪ ಮಗ ಶೇಷಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ. ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ. ಧರೆಯೊಳ್ಳು ವಿಶೇಷ ಮದವೂರ ವಿಘ್ನೇಶ. ಧರೆಯೊಳ್ಳು ವಿಶೇಷ ಮದವೂರ ವಿಘ್ನೇಶ. ಮುದದಿಂದ ನಿನ್ನ ಬಾಲಿ ಚದುರೆ ನಿನ್ನಂಗವ ಒರೆವುದೇನೆ ಮದವುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಒರೆವುದೇನೆ ಒರೆವುದೇನೆ ವಾರಿ ಜಗಂದಿ ವಯ್ಯಾರಿಗೆ ಸಡಗಾರ ಒರೆವುದೇನೆ ಬಂಗಾರದ ಕಂಠಿ ಕೈ ಬಳೆ ಸರಪಣಿಗಳ ಒರೆವುದೇನೆ ಚಿಕ್ಕ ಪ್ರಾಯದ ಬಾಲಿ ಚದುರೆ ನಿನ್ನಂಗವ ಒರೆವುದೇನೆ ಒರೆವುದೇನೆ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಗ ಬಿಟ್ಟಿರಲಾರೆ ತಾರನಾಂತ ತಿರಿನ ಅರೇ
ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಗ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಗ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾಂತಿ ಪಾರನಾಂತದಿರಿನ ಹರೇ ಮಹಿಯೊಳಗಿಂತ ಪುರುಷನುಳ್ಳನೆ ಕಾಂತಿ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ವೀವನು ಪ್ರೇಮದಿ ಕರೆದರೆ ಕಾಮಿತ ವೀವನು ಪ್ರೇಮದಿ ಕರೆದರೆ ಕಾಮಿತ ವೀವನು ತಕತ ದಿನತೆ ತೋಂತ ದಿನತೆ ತೀಂತ ದಿನತೆ ತಹತ ದಿನತೆ ತಕತ ದಿನತೆ 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 ತಕತ ದಿನತೆ ತೋಂತ ದಿನತೆ ತೀಂತ ದಿನತೆ ತಹತ ದಿನತೆ ತಕತ ದಿನತೆ ತಕತ ದಿನತೆ 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 ತಕತ ದಿನತೆ ತೋಂತ ದಿನತೆ ತೀಂತ ದಿನತೆ ತಹತ ದಿನತೆ ತಕತ ದಿನತೆ 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 ತಕತ ದಿನತೆ ತೋಂತ ದಿನತೆ ಧೀಂತ ದಿನತೆ ತಹತ ದಿನತೆ ತಕತ ದಿನತೆ 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 ಝಣುತ ಝಣುತೆ ಝಣುತ ಝಣುತೆ ತಕತ ದಿನಿತೆ ಝಣುತ ಝಣುತೆ 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 ತಕತ ದಿನತೆ ಧೀಂತ ದಿನತೆ ತಕತ ದಿನತೆ ಧೀಂತ ದಿನತೆ 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 ಧೀಂತನ ತನ ತೋಂತನ ತನ ಧೀಂತನ ತನ ತೋಂತನ ತನ ಧೀಂತನ ದಿರಿನಾಂ ತೋಂತನ ದಿರಿನಾಂ 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 ತಕತ ದಿನತೆ ತೋಂತ ದಿನತೆ ಧೀಂತ ದಿನತೆ ತಹತ ದಿನತೆ ತಕತ ದಿನತೆ 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 ತತ್ತೋಂಗದಿ ಕುತಕತೆ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಕತೆ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಕತೆ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಕ ತಕತ ದಿನತೆ ತೋಂತ ದಿನತೆ ಧೀಂತ ದಿನತೆ ತಹತ ದಿನತೆ ತಕತ ದಿನತೆ 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 ದಿತ್ತಾಂ ದಿಂಗಿಡ ಗಿಡದಗ ತರಿ ಗಿಡ ಗಿಡದಗ ದಿ ದಿತ್ತಾಂ ದಿಂಗಿಡ ಗಿಡದಗ ತರಿ ಗಿಡ ಗಿಡದಗ ದಿ ದಿತ್ತಾಂ ದಿಂಗಿಡ ಗಿಡದಗ ತರಿ ಗಿಡ ಗಿಡದಗ ದಿ ತರಿ ಗಿಡ ಗಿಡದಗ ದಿ ತರಿ ಗಿಡ ಗಿಡದಗ ದಿ ತರಿ ಗಿಡ ಗಿಡದಗ ದಿ ಗಿಡದಗ ದಿ ಗಿಡದಗ ದಿ ಗಿಡದಗ ದಿ ತಕತ ದಿನತೆ ತೋಂತ ದಿನತೆ ಧೀಂತ ದಿನತೆ ತಹತ ದಿನತೆ ತಕತ ದಿನತೆ 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 ಗಿಡ ಗಿಡದಗ ತರಿ ಗಿಡ ಗಿಡದಗ ದಿ ಗಿಡ ಗಿಡದಗ ತರಿ ಗಿಡ ಗಿಡದಗ ದಿ ಗಿಡ ಗಿಡದಗ ತರಿ ಗಿಡ ಗಿಡದಗ ದಿತ್ತೈ 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 ತಕತ ದಿನತೆ ತೋಂತ ದಿನತೆ ಧೀಂತ ದಿನತೆ ತಹತ ದಿನತೆ
ತದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ತತ್ತ ತಾರನಾಂತ ಧಿರಿನ ಹರೇ ಅಹೋ ಸ್ಥಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಶ್ರೀ ಮಹಾಗಣಪತಿ ದೇವರು ಶಾವ ಮತ್ತು ಶ್ರೀ ಮಹಾಗಣಪತಿ ದೇವರು ಫಲ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂಫಲಸಾರ ಭಕ್ಷಿತಂ ಶಾವ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಫಲ ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿ ಗಂಧ ಪ್ರಸಾದ ಶಿವಾರ್ಪಣಮಸ್ತು ದಕ್ಕಿತು ಆಹೋ ತೋಂಗ ತೋಂಗ ತಕತ ದಿನತೈ ಸ್ತುತಿಸಿಗೆ ಅಂಬುನಿಧಿಯಾತ್ಮದೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ
ಭೂಮಿ ಪಾಲಕ ಭಕ್ತವತ್ಸಲ ಆ ಆ ಸಗಿತಾಧೀಪ ಸಗಿತಾಧೀಪ ನಾದ ದಶರಥ ಕುಮಾರರು ರಾಮ ಲಕ್ಷ್ಮಣ ಕುಮಾರರು ರಾಮ ಲಕ್ಷ್ಮಣ ಕುಮಾರರು ರಾಮ ಲಕ್ಷ್ಮಣ ಮಾತೆ ಕೈಗೆ ಮಾತೆ ಕೈಗೆ ಮಾತಿಗೋ ಸುಗಾರ ಈತರಾಗವ ಸೀತೆಯ ಸಹಾರ ಈತರಾಗವ ಸೀತೆಯ ಈತರಾಘವ ಸೀತೆಯ ಧಾರಿಣೀಪತಿ ಧಾರಿಣೀಪತಿ ಧರ್ಮ ಮಾರ್ಗದಿ ಘೋರಡವಿಯಲೇ ವಾಸಿಸುತ್ತೀರೆ ಘೋರಡವಿಯಲೇ ವಾಸಿಸುತ್ತೀರೆ ಘೋರಡವಿಯಲೇ ವಾಸಿಸುತ್ತೀರೆ
ಆಡುತ್ತಾಡುತ್ತಾ ಬಂದ ರಾಮ ಆಡುತ್ತಾಡುತ್ತ ಬಂದ ರಾಮ ಸಂತೋಷದಿಂದ ಆಡುತ್ತಾಡುತ್ತ ಬಂದ ರಾಮ ನೋಡುವರಿಗೆ ದಯ ಮಾಡುವ ಗುಣನಿಧಿಗೆ ಬೇಡುವರಿಗೆ ತಾನೀಡುವ ವರವಾರ ಆಡುತ್ತಾಡುತ್ತ ಬಂದ ರಾಮ ತತ್ತಯ್ಯ 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 ಮಲ್ಲಿಗೆ ಹೂವಿನಂತ ಮೈಯ ಮಲ್ಲಿಗೆ ಹೂವಿನಂತ ಮೈಯ ಪರಿಮಳಿಸುವ ಮುಲ್ಲಾಲೋಚನ ಮದನನಯ್ಯ ಕಲ್ಲಾಗಿ ಮಾಲಾಗಿದ ಹಲ್ಗೆಯ ಸಲಾಗಿದ ಕಲ್ಯಾಣಾಗ ಭೂವಲ್ಲಭ ರಾಮ ಕಲ್ಲಾಗಿ ಮಲಗಿದ ಹಲ್ಲಿಗೆ ಸಲಗಿದ ಕಲ್ಯಾಣಾಂಗ ಭೂವಲ್ಲಭ ರಾಮ ಝಣುತ ಝಣುತೈ ಝಣುತ ದಿಮಿತೈ ತಕತ ದಿಮಿತೈ ಝಣುತ ಝಣುತೈ 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 ಮಲ್ಲಿಗೆ ಹೂವಿನಂದ ಮಯ್ಯ ಪರಿಮಳಿಸುವ ಮುಲ್ಲಾಲೋಚನ ಮದನನಯ್ಯ ತಿಂತನ ತಿನ್ನತೈ ತೋಂತನ ತಿನ್ನತೈ ತೋಂತನ ತಿನ್ನತೈ ದಿನ್ನತೈ ದಿನ್ನತೈ ತಿಂತನ ದಿನ್ನತೈ ತೋಂತನ ದಿನ್ನತೈ ತೋಂತನ ದಿನ್ನತೈ ತೋಂತನ ದಿನ್ನತೈ ತಿಂತನ ದಿನ್ನತೈ ತೋಂತನ ದಿನ್ನತೈ ತೋಂತನ ದಿನ್ನತೈ ತೋಂತನ ದಿನ್ನತೈ ದಿನತೈ ತೈ ದಿನತೈ ತೈ ದಿನತೈ ತೈ ದಿನತಾ ದಿನತೈ ದಿನತಾ ದಿನತೈ ತತ್ತ
ತಂದು ನಿಲ್ಲಿಸಿದೆ ಎಂದು ನೋಡಿ. ಹಾ. ನಾನು ಹುಟ್ಟಿದ್ದು ದಶರಥ ಕುಮಾರನಾಗಿ, ಹೌದು. ಅದು ಸೂರ್ಯವಂಶದಲ್ಲಿ. ಆಡಿ ಬೆಳೆದದ್ದು ಪ್ರತಿ ಸೂರ್ಯರಂತಹ ಮೂವರು ತಮ್ಮಂದಿರಾದ ಲಕ್ಷ್ಮಣ ಭರತ ಶತ್ರುಘ್ನರ ಜೊತೆಯಲ್ಲಿ. ವಿದ್ಯೆಯನ್ನು ಸಂಪಾದಿಸಿದ್ದು ಶ್ರೇಷ್ಠ ಮುನಿವರಿಯರಾದ ವಸಿಷ್ಠ ವಿಶ್ವಾಮಿತ್ರರಲ್ಲಿ. ಕೈ ಹಿಡಿದದ್ದು ಭೂನಂದನೆಯಾದ ಜಾನಕಿಯನ್ನು. ಇದೆಲ್ಲವೂ ಈ ರಾಮನ ಪಾಲಿನ ಸೌಭಾಗ್ಯ. ಆದರೆ ಬದುಕೆನ್ನುವುದು ಅನಂತವಾದ ತಿರುವುಗಳ ಆಗರ. ಹೌದು ಸ್ವಾಮಿ. ನಾನು ಪಟ್ಟಾಭಿಷೇಕವನ್ನು ಹೊಂದಿ ಪ್ರಜಾ ಪರಿಪಾಲನೆ ಮಾಡುತ್ತೇನೆ ಎಂಬ ನಿರೀಕ್ಷೆ ಸಾಕೇತವಾಸಿಗಳು. ಆದರೆ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಿಮ್ಮಿರುವರನ್ನು ಕೂಡಿಕೊಂಡು ವನಾಭಿಮುಖಿಯಾದ. ಚಿತ್ರಕೂಟದಲ್ಲಿ ಭರತನನ್ನು ಸಂಧಿಸಿದೆ. ಅವನಿಗೆ ಪಾದುಕಾ ಪ್ರಧಾನವಾದ ಮೇಲೆ ಆ ಸ್ಥಳ ಸುಯೋಗ್ಯವಲ್ಲ ಎನ್ನುವ ಭಾವದಿಂದ ಅಲ್ಲಿಂದಲೂ ನಾವು ಮುಂದುವರಿದೆವು. ಆಮೇಲೆ ನಾವು ಹೋಗಿ ಸೇರಿಕೊಂಡದ್ದೇ ದಂಡಕಾರಣ್ಯವನ್ನು. ಅಲ್ಲಿಂದಲೂ ನಾವು ಮುಂದುವರಿದು ಅಗಸ್ತ್ಯಾಶ್ರಮಕ್ಕೆ ಹೋದೆವು. ಅಲ್ಲಿ ಇಂದ್ರನಿಂದ ಕಳುಹಿಸಲ್ಪಟ್ಟಂತಹ ಶಾರಂಗ ಧನುಸ್ಸನ್ನು ಅಗಸ್ತ್ಯ ಮುನಿಗಳಿಂದ ಸ್ವೀಕರಿಸಿದೆ. ಅಲ್ಲಿಂದಲೂ ನಾವು ಮುಂದುವರಿದೆವು. ಹಾಗೆಯೇ ನಮಗೆ ಮಾರ್ಗ ಮಧ್ಯದಲ್ಲಿ ಶರಣನಾದ ಜಟಾಯು ಎದುರಾದ. ಅವನನ್ನು ಕೂಡಿಕೊಂಡು ಈ ಸ್ಥಳವನ್ನು ಬಂದು ತಲುಪಿದ್ದೇವೆ. ಇದಕ್ಕೆ ಪಂಚವಟಿ ಎಂದು ಹೆಸರು. ಈ ಪರಿಸರವಂತೂ ರಮ್ಯ ಮನೋಹರವಾಗಿದೆ. ಅದು ನಮ್ಮ ಕಣ್ಮುಂದೆಯೇ ನಿರ್ಮಲವಾದ ನದಿಯೊಂದು ಹರಿಯುತ್ತಾ ಇದೆ. ಪಕ್ಕದಲ್ಲಿಯೇ ನಮಗಾಗಿ ಪರ್ಣಕುಟೀರವೊಂದನ್ನು ರಚಿಸಿರುವೆ ಲಕ್ಷ್ಮಣ. ಬಹಳ ಸಂತೋಷವಾಯಿತು. ಆದರೆ ಈಗ ಹೊಟ್ಟೆ ಹಸಿಯುತ್ತಿದೆ. ಉಣ್ಣಲು ಏನಾದರೂ ಬೇಕಲ್ಲ ಲಕ್ಷ್ಮಣ? ವನದ ಫಲಗಳ ಕೊಯ್ದು ಲಕ್ಷ್ಮಣ ದಿನ ದಿನದೀತ ತಂದು ಕೊಡುವನು. ವನದ ಫಲಗಳ ಕೊಯ್ದು ಲಕ್ಷ್ಮಣ ದಿನ ದಿನದೀತ ತಂದು ಕೊಡುವನು. ವನದೊಳತಿ ಸುಖದಿಂದ ಕಳೆದರು ದಿನವ ಕೆಲವು. ವನದೊಳತಿ ಸುಖದಿಂದ ಕಳೆದರು ದಿನವ ಕೆಲವು. ವನದ ಫಲಗಳ ಕೊಯ್ದು ವನದಲ್ಲಿ ಸಿಕ್ಕುವ ಎಲ್ಲಾ ಹಣ್ಣು ಹಂಪಲುಗಳನ್ನು ನಿಮಗಾಗಿ ಸಂಗ್ರಹಿಸಿ ತರುತ್ತೇನೆ. ಬಹಳ ಸಂತೋಷವಪ್ಪ. ಅಯೋಧ್ಯೆಯನ್ನು ಬಿಟ್ಟು ಈ ಕಾರಣವನ್ನು ಸೇರಿದರು ನಾನು ನಿಮ್ಮ ಸಾಮೀಪ್ಯದಲ್ಲಿ ಸುಖವಾಗಿದ್ದೇನಣ್ಣ. ಲಕ್ಷ್ಮಣ, ಅಣ್ಣ. ನಿನ್ನ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಹ, ಪಂಚವಟಿಯ ಈ ಪರಿಸರದಲ್ಲಿ ಹ, ನಾವು ಹಲವು ದಿನಗಳಿಂದ ನೆಲೆಸಿದ್ದೇವಷ್ಟೇ. ಹೌದು. ಈ ಪರಿಸರಕ್ಕೆ ರಮ್ಯತೆಯ ಒಂದು ಮುಖ ಇರುವಂತೆ ರೌದ್ರತೆಯ ಇನ್ನೊಂದು ಮುಖ ಇರುವುದು ನಮ್ಮ ಅನುಭವಕ್ಕೆ ಬಂದಿದೆ. ಅದು ನಮ್ಮ ಅನುಭವಕ್ಕೆ ಬಂದದ್ದು ರಾಕ್ಷಸರ ಉಪಟಳದ ಮುಖಾಂತರವಾಗಿ. ಕೆಲವು ದಿನಗಳ ಹಿಂದೆ ನಡೆದಂತಹ ಘಟನೆ. ಶೂರ್ಪನಖಿ ಎನ್ನುವ ರಾಕ್ಷಸಿ ಮಾಯಾಸುಂದರಿಯ ರೂಪವನ್ನು ತೊಟ್ಟು ಬಂದು ನಮ್ಮನ್ನು ಕಾಡಿದಳು. ಆಗ ಅವಳ ಕರ್ಣನಾಸ ಛೇದನವನ್ನೇ ಮಾಡಬೇಕಾದಂತಹ ಪರಿಸ್ಥಿತಿ ನಮಗೆದುರಾಯಿತು. ಆಮೇಲೆ ಅವಳಿಂದ ಪ್ರೇರಣೆಯನ್ನು ಬಂದಂತಹ 14,000 ರಾಕ್ಷಸರನ್ನು ನಾವು ಸಂಹರಿಸಿದೆವು. ಇದರಿಂದ ಈ ಪರಿಸರದಲ್ಲಿ ನೆಲೆಗೊಂಡಿರುವಂತಹ ಋಷಿಮುನಿಗಳೆಲ್ಲ ಸಂತುಷ್ಟರಾಗಿದ್ದಾರೆ. ಆದರೆ ಇನ್ನೊಂದು ಕಡೆಯಲ್ಲಿ ರಾಕ್ಷಸ ಪಾಳೆಯದಲ್ಲಿ ದ್ವೇಷ ಮನೆ ಮಾಡಿದೆ. ಹಾಗಾಗಿ ಅವರ ಕುರಿತಾಗಿ ನಾವು ಸದಾ ಎಚ್ಚರದಿಂದ ಇರಬೇಕಾದದ್ದು ಅಗತ್ಯ. ಆದರೆ ಈಗ ಬಹಳ ಆಯಾಸಗೊಂಡವರಿದ್ದೇವೆ. ಹೋಗಿ ವಿಶ್ರಾಂತಿಯನ್ನು ಪಡೆಯೋಣ. ಹಾಗೆ ಆಗಲಿ ಅಣ್ಣ.
ನೋಡಿ ಜಾನಕಿ ಭ್ರಮೆಗೂಡಿ ಜಿಂಕೆಯ ತನ್ನ ರಸನ ಕೂಡಿ ಬೇಡಿದಳು. ನೋಡಿದೆಯ ಸ್ವಾಮಿ ನೋಡಿದೆಯ ರಾಮ ನೋಡಿದೆಯ ರಾಮ ನೋಡಿದೆಯ ರಾಮ ನೋಡಿದೆಯ ರಾಮ ನೋಡಿದೆಯ ರಾಮ ನೋಡಿದೆಯ ದೊಡ್ಡ ಕಾಡಿನಿಂದ ಓಡಿ ಬಂದು ಆಡುವಂತ ಬೊಮ್ಮಿಗವ. ದೊಡ್ಡ ಕಾಡಿನಿಂದ ಓಡಿ ಬಂದು ಆಡುವಂತ ಬೊಮ್ಮಿಗವ ನೋಡಿದೆಯ ಆಗಿರುವ ಮೈಯ ಬಣ್ಣದ ಸುತ್ತಲೂ ಪಂಚ ವರ್ಣದ ರೇಖೆಯು ಬಂದ ಚಂದವ ನೋಡು. ಚಿನ್ನದ ಆಗಿರುವ ಮೈಯ ಬಣ್ಣದ ಸುತ್ತಲೂ ಪಂಚವರ್ಣದ ರೇಖೆಯು ಬಂದ ಚಂದವ ನೋಡು. ಸಣ್ಣ ಸಣ್ಣ ಕಾಲು ಬೆರಳು ಸಣ್ಣ ಸಣ್ಣ ಕಾಲು ಬೆರಳು ಸಾಲಿನುಗುರ ಭಾವಂಗಳ ಸಣ್ಣ ಸಣ್ಣ ಕಾಲು ಬೆರಳು ಸಾಲಿನುಗುರು ಭಾವಂಗಳ ತನ್ನಂಗ ದಿನ್ನಂಗ ತಕ್ಕಿಟತೋ ಎಂದು ಕುಣಿವ ಮೃಗವ. ತನ್ನಂಗ ದಿನ್ನಂಗ ತಕ್ಕಿಟತೋ ಎಂದು ಕುಣಿವ ಮೃಗವ ನೋಡಿದೆಯ ರಾಮ ನೋಡಿದೆಯ ನೋಡಿದೆಯ ದೊಡ್ಡ ಕಾಡಿನಿಂದ ಓಡಿ ಬಂದು ಆಡುವಂತ ಬೊಮ್ಮಿಗವ ನೋಡಿದೆಯ ರಾಮ ನೋಡಿದೆಯ ಬಂದಂತಹ ಬಂಗಾರದ ಜಿಂಕೆ. ಬಂಗಾರದ ಜಿಂಕೆ? ಹೌದು ಸ್ವಾಮಿ. ಅದರ ಮೈಯನ್ನು ನೋಡಿ, ಮೈ ತುಂಬಾ ಬಂಗಾರದ ಬಣ್ಣ. ಆಹಾ, ಏನು ಚಂದ ಸ್ವಾಮಿ. ಅಲ್ಲಲ್ಲಿ ಪಂಚವರ್ಣದ ರೇಖೆಗಳು ಬೇಡ. ವಿಚಿತ್ರವಾಗಿದೆ ವರ್ಣನೆ. ಆದರೂ ಸತ್ಯವಲ್ಲವೇ ಸ್ವಾಮಿ? ನೀವೇ ನೋಡಿ ಸ್ವಾಮಿ, ಅದರ ಕಾಲುಗಳನ್ನೊಮ್ಮೆ ನೋಡಿ. ಕಾಲುಗಳಲ್ಲಿ ಪುಟ್ಟ ಪುಟ್ಟ ಬೆರಳುಗಳು. ಹಾ, ಬೆರಳುಗಳಿಗೆ ಉದ್ದುದ್ದವಾದ ಉಗುರುಗಳು ಬೇರೆ. ಹೌದು, ಆಶ್ಚರ್ಯವಾಗಿದ್ದಾನೆ ಸ್ವಾಮಿ. ಆಶ್ಚರ್ಯವಾದರೂ ಆ ಜಿಂಕೆಯನ್ನು ನೋಡಿ ನಾನು ಮನಸೋತಿದ್ದೇನೆ ಸ್ವಾಮಿ. ಸ್ವಾಮಿ, ನನಗೆ ಆ ಜಿಂಕೆ ಬೇಕು ಸ್ವಾಮಿ. ಓ ಅರಸಿ. ಏನು ಸ್ವಾಮಿ? ಅರಸಿ ನೀ ಸುಮ್ಮಗೆ ಭ್ರಮೆಗೊಳ್ಳಬೇಡವೇ.
ಜಾಂಬಕಿ ನಿನ್ನ ಮರುಳು ಮಾಡಲು ಬಂದ ಸರಸಿ ಜಾಂಬಕಿ ನಿನ್ನ ಮರುಳು ಮಾಡಲು ಬಂದ ಕುರುಳ ರಾಗಪಟ ಕಾಣೆ ಅರಸಿನಿ ಸುಮ್ಮಗೆ ಭ್ರಮೆಗೊಳ್ಳಬೇಡವೇ ಸರಸದ ಮೃಗವಲ್ಲವೂ ಸ್ವಾಮಿ ನಿನ್ನ ಪ್ರಾಣಿದಯೆಯಾಗಲಿ ಪ್ರಕೃತಿ ಪ್ರೇಮವಾಗಲಿ ನನಗೆ ಹೊಸತಲ್ಲ. ಹೌದು ನಾವು ಅರಮನೆಯಿಂದ ಹೊರಟು ಬಂದ ಮೇಲೆ ವನವಾಸಿಗಳಾಗಿ ನೆಲೆ ನಿಂತಲ್ಲೆಲ್ಲ ನೀನು ಸುಂದರವಾದ ಹೂಗಿಡಗಳನ್ನು ನೆಡುವುದಾಗಲಿ ಸಾಧು ಪ್ರಾಣಿಗಳನ್ನು ಸಾಕುವುದಾಗಲಿ ಮಾಡುತ್ತಲೇ ಬಂದವಳು. ಹೌದು ಅದು ನನ್ನ ಹವ್ಯಾಸ ಅಲ್ಲ. ಹವ್ಯಾಸ ಅದು ನನಗೂ ಸಂತೋಷದ ಸಂಗತಿ. ಹಾ, ಆದರೆ ಏನು ಸ್ವಾಮಿ? ಇಂದು ನೀನು ಬಯಸುತ್ತಿರುವಂತಹ ಕಾಡಿನ ಆ ವಿಚಿತ್ರವಾದ ಮೃಗ ಇದೆಯಲ್ಲ, ಹಾ, ಹಾ. ಅದು ಏನು ಕಾಡಿನ ಸಹಜ ಮೃಗವೇ ಅಲ್ಲ. ಏನು ಹೇಳುತ್ತಿದ್ದೀರಿ ಸ್ವಾಮಿ? ಈ ಸಂದರ್ಭವನ್ನೊಮ್ಮೆ ವಿವೇಕದಿಂದ ನೋಡು. ಹಾ, ಅದು ಆ ಕಡೆಯಲ್ಲಿ ಕಾಣುತ್ತಿರುವುದೇನು? ಜಿಂಕೆಯ ಗುಂಪು. ಜಿಂಕೆಯ ಗುಂಪು. ಹಾ, ಸಾಲು ಗುಂಪು ಗುಂಪಾಗಿ ಅವು ಹುಲ್ಲನ್ನು ಮೇಯುತ್ತಿವೆ. ಹೌದು ಸ್ವಾಮಿ. ಆದರೆ ಈ ಕಡೆಯಲ್ಲಿ ಇದೊಂದೇ ವಿಚಿತ್ರವಾದ ಮೃಗ ಒಂಟಿಯಾಗಿದೆ. ಒಂಟಿಯಾಗಿದೆ. ಹಾ, ಜಗತ್ತಿನಲ್ಲಿ ಯಾವುದಾದರೂ ಒಂದು ಪ್ರಾಣಿ ಯಾವುದೇ ಗುಂಪಿಗೆ ಸೇರದೆ ಹಾ. ಒಬ್ಬಂಟಿಯಾಗಿರುವುದನ್ನು ನೀನೆಲ್ಲಾದರೂ ಗಮನಿಸಿದ್ದೀಯೇನು? ಇಲ್ಲ ಸ್ವಾಮಿ. ಹೌದಾ? ಪ್ರಾಣಿಗಳೆಲ್ಲ ಸಂಘಜೀವಿ. ಸಂಘಜೀವಿಗಳು. ನಿಜ. ಅದನ್ನು ಬಿಡು. ನೀನು ನೀಡಿದಂತಹ ಅದರ ದೈಹಿಕವಾದ ವರ್ಣನೆಯನ್ನೇ ಮತ್ತೊಮ್ಮೆ ಪರಿಶೀಲನೆ ಮಾಡಿ ನೋಡಿ. ಹೌದು ಸ್ವಾಮಿ. ಬಂಗಾರದ ಮೈ. ಬಂಗಾರದ ಮೈ. ಹಾ. ಅದಕ್ಕೆ ಪುಟ್ಟ ಪುಟ್ಟ ಪಾದಗಳಿವೆ ಎಂದು ಹೇಳಿ. ಹೌದು, ಪಾದಗಳಲ್ಲಿ ಬೆರಳುಗಳು. ಬೆರಳುಗಳಿವೆ. ಹಾ, ಮೊದಲನೆಯದಾಗಿ ಎಲ್ಲಾದರೂ ಜಿಂಕೆಗಳಿಗೆ ಪಾದಗಳಿರುವುದಿಲ್ಲ, ಇಲ್ಲ ತಾನೆ? ಗೊರಸುಗಳು. ಗೊರಸುಗಳಿರುತ್ತವೆ. ಹಾ. ಅದಕ್ಕೆ ಬೆರಳುಗಳಿರುವುದುಂಟೆ, ಬೆರಳುಗಳಿಗೆ ಉಗುರುಗಳಿರುವುದುಂಟೆ, ಅಥವಾ ಉಗುರುಗಳಿಗೆ ಭಾವಗಳಿರುವುದುಂಟೆ. ಇಲ್ಲ ಸ್ವಾಮಿ, ಹಾಗೆಯೇ ಅದು ವಿಶೇಷವಾಗಿ ಕಂಡದ್ದು. ಹೌದಲ್ಲ? ಹಾಗಾಗಿ ನೀನು ಬಯಸುತ್ತಿರುವಂತಹ ಆ ವಿಚಿತ್ರವಾದ ಮೃಗವೇನಿದೆ ಅದು ಕಾಡಿನ ಸಹಜ ಮೃಗವಲ್ಲ, ಏನು ಅದು ಹೇಳ್ತಿದ್ದೀರಿ? ರಾಕ್ಷಸರ ಮಾಯೆ. ಯಾಕೆ ಗೊತ್ತೇ? ಯಾಕೆ ಸ್ವಾಮಿ? ನೀನು ನಮ್ಮ ಈ ಹಿಂದಿನ ಘಟನೆಗಳನ್ನೇ ಇನ್ನೊಮ್ಮೆ ನೆನಪು ಮಾಡಿಕೊಂಡು ನೋಡು. ಹಾ, ನಾವು ವನವಾಸಿಗಳಾಗಿ ಚಿತ್ರಕೂಟದಲ್ಲಿ ನೆಲೆಸಿದ್ದೆವು ತಾನೆ. ಹೌದು ಆಗ ಕುರಂಗನೆನ್ನುವ ರಾಕ್ಷಸ ಬಂದಿದ್ದ. ಹೌದು. ಆತನೇನು ತನ್ನ ಸಹಜ ರೂಪದಲ್ಲಿ ಬಂದಿದ್ದಾನೆ, ಮಾರು ವೇಷದಲ್ಲಿ ಬಂದದ್ದು. ಮಾರು ವೇಷದಲ್ಲಿ ಕಾಗೆಯ ರೂಪದಲ್ಲಿ ಬಂದು ನಿನ್ನ ಮೇಲೆ ದಾಳಿ ಮಾಡಿದ. ಹೌದು ಸ್ವಾಮಿ. ಆಗ ಎದುರಿಗಿದ್ದಂತಹ ಹುಲ್ಲುಕಡ್ಡಿಯಲ್ಲಿ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸಿ ಆತನನ್ನು ಸಂಹರಿಸಬೇಕಾಗಿ ಬಂತು. ಹೌದು. ಅದಂತೂ ಹಳೆಯ ಮಾತಾಯಿತು. ಹಾ. ತೀರಾ ಇತ್ತೀಚೆಗೆ ಇದೇ ಪಂಚವಟಿಯಲ್ಲಿ ನಡೆದಂತಹ ಘಟನೆಯನ್ನೇ ನೀನು ನೆನಪು ಮಾಡಿಕೊಂಡು ನೋಡು. ಹಾ. ಕೆಲವು ದಿನಗಳ ಹಿಂದೆ ಶೂರ್ಪನಖಿ ಎನ್ನುವ ಘೋರ ರಾಕ್ಷಸಿ ಆಕೆಯನ್ನು ಸಹಜ ರೂಪದಲ್ಲಿ ಬಂದಿದ್ದಾಳೆ. ಇಲ್ಲ ಸ್ವಾಮಿ. ಇಲ್ಲ, ಆಕೆ ಒಂದು ಮಾಯಾ ಸುಂದರಿಯ ರೂಪವನ್ನು ತೊಟ್ಟು ಬಂದು ನಮ್ಮ ಮೇಲೆ ದಾಳಿ ಮಾಡಿದಳು. ಹೌದು. ಆಗ ಅವಳ ಕರ್ಣನಾಸ ಛೇದನವನ್ನೇ ಮಾಡಬೇಕಾಗಿ ಬಂತು. ಅವಳಿಂದ ಪ್ರೇರಣೆಗೊಂಡು ಬಂದಂತಹ ಸಾವಿರಾರು ರಾಕ್ಷಸರನ್ನು ನಾವು ಸಂಹರಿಸಿದ್ದಾಯಿತು. ಹೌದು ಸ್ವಾಮಿ. ಇದರಿಂದ ರಾಕ್ಷಸ ಪಾಳೆಯದಲ್ಲಿ ದ್ವೇಷ ಮನೆ ಮಾಡಿದ್ದು ನಿನಗೆ ಗೊತ್ತೇ ಇದೆ, ಇರಬಹುದು ಸ್ವಾಮಿ. ಹೌದಲ್ಲ? ಹಾಗಾಗಿ ಹೇಗಾದರೂ ಮಾಡಿ ಅವರು ನಮ್ಮನ್ನು ಸೋಲಿಸಲು ಒಂದು ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ. ಹಾ. ಮೇಲಾಗಿ ರಾಕ್ಷಸರು ಕಾಮರೂಪಿಗಳು, ತಾವು ಬೇಕಾದಂತಹ ರೂಪವನ್ನು ಪಡೆಯಬಲ್ಲ ಶಕ್ತಿ ಇರುವಂತವರು. ಹೌದು ಸ್ವಾಮಿ. ಹಾಗಾಗಿ ಇದು ಕಾಡಿನ ಸಹಜ ಮೃಗವಾಗಿರಲಾರದು, ಇದೊಂದು ರಾಕ್ಷಸರ ಮಾಯೆಯಾಗಿರಬಹುದು. ಒಂದು ವೇಳೆ ಅದನ್ನು ಮೀರಿ ನೀನು ಅದನ್ನು ಬಯಸಿದೆ ಎಂದಾದಲ್ಲಿ ಅದರಿಂದ ನಿನಗೆ ಕೇಡು ಬಂದಿತ್ತು. ಜಾಗ್ರತೆ. ಕಾಡಿನ ಮೃಗದಿಂದ ಕೇಡು ಬಂತಾದರೆ ನೋಡಿಕೊಳ್ಳೆನು ಬಂದುದಾದ. ಕಾಡಿನ ಮೃಗದಿಂದ ಕೇಡು ಬಂತಾದರೆ ನೋಡಿಕೊಳ್ಳೆನು
ಮೃಗದಿಂದ ಕೇಡು ಬಂತಾದರೆ ರಮಣ ರಮಣ ರಮಣ, ಜಾನಕಿ, ತಾವು ಹೇಳಿದಂತೆ ಇದು ರಾಕ್ಷಸ ಪಾಳೆಯ ಕುತಂತ್ರವೇ ಇರಬಹುದು ಎಂದು ಒಮ್ಮೆ ಅನಿಸಿದರು. ಒಪ್ಪಿಕೊಂಡಿದ್ದೀಯಲ್ಲ? ಹಾ, ಮತ್ತೊಮ್ಮೆ ಹೇಗೂ ಎನಿಸುತ್ತಿದೆ ಸ್ವಾಮಿ. ಹೇಳಿದಂತೆ ಇದು ಕಾಡು. ಕಾಡಿನಲ್ಲಿ ವಿಚಿತ್ರಗಳು ಸಂಭವಿಸುವುದು ಹೌದು. ಆ ದೇವರ ಸೃಷ್ಟಿ ವಿಚಿತ್ರವಾಗಿ ಸುಂದರವಾಗಿ ಇರುವುದು ಸತ್ಯ ಅಲ್ವೇ ಸ್ವಾಮಿ? ಹೌದು. ಹಾಗಿರುವಾಗ ನನಗೆ ಹೀಗೆ ಅನ್ನಿಸುತ್ತಿದೆ ಸ್ವಾಮಿ, ಹೇಗೆ? ಆ ಜಿಂಕೆ ಮಾಯಾ ಜಿಂಕೆಯಲ್ಲ, ಅಥವಾ ರಾಕ್ಷಸರ ಕುತಂತ್ರವಲ್ಲ, ಹೊರತಾಗಿ ಅದರ ಸೌಂದರ್ಯವೇ ಹಾಗೆ ಇದೆ. ಅದಕ್ಕೆ ನಾನಂತೂ ಮನಸೋತಿದ್ದೇನೆ ಸ್ವಾಮಿ. ಹಾಗಾಗಿ ನನಗೆ ಅದು ಬೇಕು ಎನ್ನುವ ಹಂಬಲ ಮನಸ್ಸಿನಲ್ಲಿ ಮೂಡಿಬಿಟ್ಟಿದೆ. ಹಾಗಾಗಿ ಆ ಕಾಡಿನ ಮೃಗದಿಂದ ಒಂದೊಮ್ಮೆ ನೀವು ಹೇಳಿದಂತೆ ಕೇಡು ಬಂತು ಎಂದಾದಲ್ಲಿ ನಾನು ಅದನ್ನು ನೋಡಿಕೊಳ್ಳುತ್ತೇನೆ ಸ್ವಾಮಿ. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದೇನೆ. ಓ ಜಾನಕಿ, ತೆಗೆದುಕೊಳ್ಳಿ ಸ್ವಾಮಿ. ಈ ಕಣ್ಣಿನ ಆಸೆ ಉಂಟಲ್ಲ, ಇದು ಎಂತವರಿಗೂ ಹುಚ್ಚು ಹಿಡಿಸುವಂತದ್ದು. ಸೀತೆಯಾದ ನೀನೆ ಒಂದು ಪರಿಸ್ಥಿತಿಯನ್ನು ವಿವೇಕದಿಂದ ನೋಡುವುದನ್ನು ಬಿಟ್ಟು ಕೇವಲ ಅದರ ಬಾಹ್ಯ ಸೌಂದರ್ಯಕ್ಕೆ ಮನಸೋತು ಅದನ್ನು ಬಯಸುತ್ತಿ ಎಂದಾದರೆ ಚಂಚಲಾಕ್ಷಿಗೆ ಚಂಚಲಾಕ್ಷಿಗೆ ಕೇಳೋ ಅರಣ್ಯದಿ ಸಂಚರಿಪ ಮೃಗ ಕೌವ ಎಸೆದರೆಗೆ ಕೇಳರಣ್ಯದಿ ಸಂಚರಿಪ ಮೃಗಕ್ಕೆ ಅಂಬನೆಸೆದರೆಗೆ ಪಂಚತನು ಐದಿದರಿ ಅದು ಪಂಚತನು ವೈದಿದರೆ ಮಾಡುವುದೇನು ನೀನದನು ಚಂಚಲಾಕ್ಷಿ 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 ನಿನ್ನ ಕಣ್ಣುಗಳು ಒಮ್ಮೆ ನನ್ನನ್ನು ಒಮ್ಮೆ ಆ ಮೃಗವನ್ನು ನೋಡುತ್ತಿವೆ. ಎಲ್ಲಿ ತಪ್ಪಿ ಹೋಗುತ್ತದೋ ಹೌದು, ಎಲ್ಲಿ ಮಾತಿನ ನಡುವೆ ಅದು ತಪ್ಪಿಸಿಕೊಂಡು ಹೋಗುವುದೋ ಎಂಬ ಭಯ ನಿನ್ನ ಕಣ್ಣುಗಳಲ್ಲಿ ಕಾಡುತ್ತಿದೆ. ಹೌದು ಸ್ವಾಮಿ. ಹಾಗಾಗಿ ಇನ್ನು ತಡ ಮಾಡುವುದಿಲ್ಲ, ಅದನ್ನು ಹಿಡಿದು ತರಲು ಹೋಗುತ್ತೇನೆ. ಆದರೆ ನನ್ನದೊಂದು ಪ್ರಶ್ನೆ ಇದೆ. ಏನು ಸ್ವಾಮಿ? ಒಂದು ವೇಳೆ ಅದನ್ನು ಜೀವಂತವಾಗಿ ಹಿಡಿಯಲು ಸಾಧ್ಯವಾಗಲಿಲ್ಲ ಎಂದಿಟ್ಟುಕೋ, ಆಗ ಅನಿವಾರ್ಯವಾಗಿ ನಾನು ಅದಕ್ಕೆ ಒಂದು ಬಾಣ ಪ್ರಯೋಗ ಮಾಡಬೇಕಾಗುತ್ತದೆ. ಹೌದು. ಒಂದು ವೇಳೆ ನನ್ನ ಬಾಣಕ್ಕೆ ಸಿಕ್ಕು ಆ ಮೃಗವೇನಾದರೂ ಸತ್ತೇ ಹೋಯಿತು ಎಂದಿಟ್ಟುಕೋ, ಹಾಗೇನು ಮಾಡುವೆ ಜಾನಕಿ? ಸ್ವಾಮಿ, ಪಂಚಬಾಣನ ಪಿತನೇ ಪಂಚಬಾಣನ ಪಿತನೇ ಕೇಳು ಅಸುವಂಚಿಸುತ್ತ ಮೃಗ ಮಡಿದುದಾದರೆ ಪಂಚಬಾಣನ ಪಿತನೆ ಕೇಳಸು ವಂಚಿಸುತ್ತ ಮೃಗ ಮಡಿದುದಾದರೆ ಕಂಚುಕವ ರಚಿಸುವೆನು ಕಂಚುಕವ ರಚಿಸುವೆನು ಚರ್ಮವ ತೆಗೆದು ಪ್ರೀತಿಯಲಿ
ಕಂಚುಕವ ರಚಿಸುವೆನು ಚರ್ಮವ ತೆಗೆದು ಪ್ರೀತಿಗಲಿ ರಮಣ ಪಂಚಬಾಣನ ಪಿತನೇ ಸ್ವಾಮಿ ಪಂಚಬಾಣನ ಪಿತನೇ ಹೇಳುತ್ತಿದ್ದೇನೆ ಕೇಳು. ಆ ಜಿಂಕೆಗೆ ನಾನು ಮನಸ್ಸೊತ್ತಿದ್ದೇನೆ. ಅದು ಬೇಕು ಎನ್ನುವ ಹಂಬಲ ನನ್ನ ಮನದಾಳದಲ್ಲಿ ಮೂಡಿಬಿಟ್ಟಿದೆ. ಅದು ಸರಿ. ಇದನ್ನು ಕಾಣದೆ ನಾನು ಒಂದು ಕ್ಷಣವೂ ಇರಲಾರೆ. ನನ್ನ ಮನಸ್ಸು ಕೇಳುತ್ತಿಲ್ಲ. ಅದು ಬೇಕು ಬೇಕು ಎನ್ನುವ ಹಂಬಲ ನೀವು ಏನು ಹೇಳಿದರೂ ನನಗೆ ಹೋಗುತ್ತಿಲ್ಲ. ಹಾಗಾಗಿ ಸ್ವಾಮಿ, ತಾವು ಅದನ್ನು ಹಿಡಿಯಲು ಹೋದಾಗ ಒಂದೊಮ್ಮೆ ಅದನ್ನೇನಾದರೂ ನೀವು ಜೀವಂತವಾಗಿ ತರಲು ಆಗದಿದ್ದರೆ ಎಂಬ ಪ್ರಶ್ನೆ ಅಲ್ಲವೇ? ಒಂದೊಮ್ಮೆ ಅದೇನಾದರೂ ಸತ್ತರೆ ತೊಂದರೆ ಇಲ್ಲ. ಹಾಗಾದರೂ ತಂದುಕೊಡಿ. ಅದರ ಚರ್ಮವನ್ನ ಸುಲಿದು ಸುಂದರವಾದ ಕಂಚುಕವನ್ನ ರಚಿಸಿ ನೆನಪಿನಾರ್ಥ ಇಟ್ಟುಕೊಳ್ಳುತ್ತೇನೆ ಸ್ವಾಮಿ. ಚರ್ಮದ ರವಿಕೆ ಒಂದು ಹೊಲಿಸಿಕೊಳ್ಳುವುದು ಬಾಕಿ ಇತ್ತಲ್ಲ. ಆದರೆ ಅದನ್ನು ಮಾಡಬಹುದು. ನಿನ್ನ ಇವತ್ತಿನ ವರ್ತನೆಯೇ ವಿಚಿತ್ರವಾಗಿದೆ. ನೀನು ಮಾಯಾವಶಳಾಗಿರುವುದಂತೂ ಸತ್ಯ. ಇರಲಿ, ಇನ್ನು ಹೆಚ್ಚು ತಡ ಮಾಡುವುದಿಲ್ಲ. ನಿನ್ನಿಂದ ಇದಕ್ಕಿಂತ ವಿಚಿತ್ರವನ್ನು ನಾನು ನಿರೀಕ್ಷಿಸಲು ಸಾಧ್ಯ ಇಲ್ಲ ಎಂದು ಕಾಣುತ್ತದೆ. ನಾನು ಲಕ್ಷ್ಮಣನ ಬಳಿ ಎರಡು ಮಾತನಾಡುವುದಿದೆ. ಅಲ್ಲಿಯವರೆಗೂ ದೈನಿಕದ ಕೆಲಸಗಳನ್ನು ನೀನು ಮುಂದುವರಿಸು. ಅನುಜ ಲಕ್ಷ್ಮಣ ಜನಕನಂದನಿಗೆ ಮೃಗಮನೋತಿಥಿ ಆದಳಲ್ಲಯ್ಯ ತರವು ಗೋಪಿನ ತಂದರಾಗೆ ತರಲು ಕೋಪಿನ ಬರುವ ತನಕ ನೀ ಧರಣಿ ಜಾತಿಯ ಕಾಯ್ದುಕೊಳ್ಳಯ್ಯ ಅನುಜ ಲಕ್ಷ್ಮಣ. ನೀನು ನಿಮ್ಮ ಅತ್ತಿಗೆ ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡಿರಬಹುದು. ಆಕೆ ಒಂದು ವಿಚಿತ್ರವಾದ ಮೃಗಕ್ಕಾಗಿ ಪದೇ ಪದೇ ನನ್ನನ್ನು ಯಾಚಿಸಿ ಅದನ್ನು ತಂದು ಕೊಡುವಂತೆ ನನ್ನನ್ನು ಬೇಡಿಕೊಳ್ಳುತ್ತಿರುವುದರಿಂದ ಒಬ್ಬ ಪತಿಯಾಗಿ ಅದನ್ನು ನಾನು ತರಲು ಹೊರಟು ನಿಂತಿದ್ದೇನೆ. ನಾನು ಹಿಂತಿರುಗಿ ಬರುವವರೆಗೂ ಆಕೆ ಈ ಆಶ್ರಮದಲ್ಲಿ ಒಬ್ಬಂಟಿಯಾಗಿರುತ್ತಾಳೆ. ಹಾಗಾಗಿ ಅವಳನ್ನು ಕಾಯ್ದುಕೊಳ್ಳುವ ಹೊಣೆ ನಿನ್ನದಪ್ಪ. ಸ್ವಲ್ಪ ಕೆಲಸಕ್ಕೆ ಲಕ್ಷ್ಮಣ, ನೀನು ಅಂದುಕೊಂಡಷ್ಟು ಚಿಕ್ಕ ಕೆಲಸವಲ್ಲವಪ್ಪ ಇದು. ಹಾಗೆಂದು ನಿನ್ನ ಸಾಮರ್ಥ್ಯವನ್ನು ನಾನು ಶಂಕಿಸುತ್ತಲೂ ಇಲ್ಲ. ಆ ಮೃಗವನ್ನು ಯಾಚಿಸುತ್ತಿರುವುದು ನನ್ನ ಮಡದಿಯಾದ ಜಾನಕಿ. ಹಾಗಾಗಿ ಪತಿಯಾಗಿ ಆ ಕೆಲಸವನ್ನು ಮಾಡಬೇಕಾದವನು ನಾನೇ. ಆ ಮೃಗದ ಬದಲಾಗಿ ಒಂದು ಕಾಡು ಹೂವನ್ನು ಬಯಸಿದ್ದರು, ತಂದು ಕೊಡಬೇಕಾದವನು ನಾನೇ ತಾನೇ. ಹಾಗಾಗಿ ಹೊರಟು ನಿಂತಿದ್ದೇನೆ. ಬರುವವರೆಗೂ ಒಬ್ಬಂಟಿಯಾಗಿರುವ ಅವಳನ್ನು ಕಾಯ್ದುಕೊಳ್ಳುವಂತಹ ಹೊಣೆ ನಿನ್ನದು. ಹೋಗಿ ಬರುತ್ತೇನೆ.
ಮಾರೀಚ ಪ್ರಾಣಮೋ ಬಿಡಲಾಗಿ ವನಿತೆ ಜಾನಕಿ ಕೇಳ್ದು ರಾಮನೇರಿದವೆಂದು ಮೈದುನನೊಳಿಂತೆಂದಳು. ಮುಗುದ ಕೇಳಿದೆನಯ್ಯ ಮೃಗಬಂಧ ರಾಕ್ಷಸರು ರಘುವೀರನನು ಹೋಗೋ ಕೊಲ್ಲುವರೇನೈ ಜಗದೇಕ ವೀರ ಕೂಗುವ ಧ್ವನಿ ಕೇಳಿತು ಮಿಗುವರಿಗಿತು ಕಾರ್ಯ ಸಹಜ ಸೌಮಿತ್ರಿ ಹೋಗಿ ಬಾರಯ್ಯ ಏನಾಯಿತೆಂದು ಮುಗುದ ಕೇಳಿದೆನಯ್ಯ. ಅದು ನಿನ್ನ ಅಗ್ರಜನತೆ ಸ್ವರ ಅಲ್ಲವೇನು ಲಕ್ಷ್ಮಣ? ಏನಾಯಿತೋ ಏನೋ ಆ ಮೃಗದ ಮಾಯೆಗೆ ನಾನು ಒಳಗಾಗಿ ಈ ರಾಕ್ಷಸರ ಮಾಯೆಯನ್ನು ಅರಿಯದಂತಾದೆ. ಹಾಗಾಗಿ ನನ್ನವರನ್ನು ಕಳುಹಿಸಿ ತಪ್ಪು ಮಾಡಿದೆನೋ ಲಕ್ಷ್ಮಣ. ಇದು ನಿನ್ನ ರಾಮನ ನಿನ್ನ ಅಗ್ರಜನ ಧ್ವನಿ ಲಕ್ಷ್ಮಣ. ಹಾಗಾಗಿ ಅವರಿಗೆ ಏನಾಗಿದೆ ಎಂದು ನೋಡಿ ರಾಮಚಂದ್ರನು ವಿಭೂ ಮಹಾ ಸ್ವತಂತ್ರ ಮೂರ್ತಿಯ ಆವರಾದರು ಲಾಭನೆ. ಅಮ್ಮ ಲಕ್ಷ್ಮಣ, ಇದು ರಾಮನ ಧ್ವನಿ ಅಲ್ಲ ತಾಯೇ. ಮತ್ತೇನು? ಶ್ರೀರಾಮಚಂದ್ರನಿಗೆ ಏನಾಗಿರಲಾರದು. ನೀವು ಸುಮ್ಮನೆ ಭ್ರಮೆಗೊಳ್ಳದಿರಿ ತಾಯೇ. ಏನು ಹೇಳುತ್ತಿದ್ದೀಯಾ? ನಿನ್ನ ಭಾವವೇನಯ್ಯ ಶ್ರೀಲರಾಮನು ಅಳಿದ ಮೇಲೆ ಆಡುವೇನೆಂಬಾದ ಆಸೆಯಿಂದಲೀ ಆಲಸ್ಯದಿಂದ ಕುಳಿತೆ ನಿಶ್ಚಯ. ಲಕ್ಷ್ಮಣ ಲಕ್ಷ್ಮಣ, ಏನು ಮಾತನಾಡುತ್ತಿದ್ದೀಯ? ಏನೇ ನಿನ್ನ ಆಲಸ್ಯ ಲಕ್ಷ್ಮಣ? ಅಲ್ಲಿ ನಿನ್ನ ಅಗ್ರಜನಿಗೆ ಏನಾಗುತ್ತಿದೆಯೋ ಏನೋ, ಯಾವ ಸಂಕಷ್ಟದಲ್ಲಿ ಸಿಲುಕಿದ್ದಾರೋ ಏನೋ. ಈ ಸಂದರ್ಭದಲ್ಲಿ ಅದೇನನ್ನು ಆಡುತ್ತಿದ್ದೆ ಲಕ್ಷ್ಮಣ? ಅಲ್ಲ, ನಿನ್ನ ಮಾತಿನ ಭಾವವಾದರೂ ಏನಯ್ಯ? ಅಬ್ಬಾ, ಒಂದೊಮ್ಮೆ ನನ್ನ ಶ್ರೀರಾಮನು ಅಳಿದ ನಂತರ ನೀನು ನನ್ನ ಆಳಬೇಕೆಂಬ ಆಸೆಯೇ? ಸ್ವಾಮಿನಿಯ ಕಠಿಣ ಪರವಾಕ್ಯವು ಕೇಳಿದು ಶ್ರೀರಾಮ ರಾಮ ಎಂದು ಕರ್ಣವೆರಡು ಮುಚ್ಚಿ ಭೂಮಿಗೊಳಗೇಳಾಜ್ಞೆಗೆ ಬರೆದು ಇದ ಮೀರಿ ಮುಂದಡಿಯ ನಿಡದಿರುವುದು. ಕಾಮಿನಿಯ ಕಠಿಣತರ ವಾಕ್ಯಮೌ ಕೇಳ್ದು ಲಕ್ಷ್ಮಣ, ಇಂಥ ಕಠಿಣವಾದ ಮಾತನ್ನು ಆಡದಿರಿ ತಾಯಿಯೇ, ಆಡದಿರಿ. ನಾನು ಹೋಗಬೇಕು. ಹೌದು, ಈಗಲೇ ಹೋಗುತ್ತೇನೆ. ಆದರೆ ಏನು ನಾನು ಈ ನೆಲದಲ್ಲಿ ಬರೆಯುವ ಈ 7 ರೇಖೆಯನ್ನು ದಾಟಿ ಎಲ್ಲಿಗೂ ಹೋಗಬೇಡಿ ತಾಯಿಯೇ, ಎಲ್ಲಿಗೂ ಹೋಗಬೇಡಿ. ರೇಖೆಗಳನ್ನು ದಾಟಬಾರದು, ಅಷ್ಟೇ ಅಲ್ಲವೇ? ಕವಿವಸನವು ಕೈಯ ಜಪಸರ ಕೋವಿದಂಡ ಕಮಂಡಲು ಕಳ್ಯೋ. ಕವಿವಸನವು ಕೈಯ ಜಪಸರ ಕೋವಿದಂಡ ಕಮಂಡಲು ಕಳ್ಯೋ. ರಾವಣನು ಸಂನ್ಯಾಸಿ ವೇಷವ ತಾಳಿ ಬಂದ. ರಾವಣ ಲೋಕರಾವಣ ಆಹಾ ಸ್ವರ್ಣಲಂಕ
ದ್ವಾರಕಾಧೀಶ ರಾವಣ. ಆದರೆ ಈ ಸಂದರ್ಭ ಎಂಬುದು ನನ್ನಿಂದ ಈ ವೇಷವನ್ನು ಮಾಡಿಸಲ್ಪಟ್ಟಿದೆ. ಅನಿವಾರ್ಯ ಸಂದರ್ಭದಲ್ಲಿ ವೇಷ ಮಾಡಲೇಬೇಕಾಗುತ್ತದೆ ನೋಡಿ. ಆದರೆ ಕಳೆದು ಹೋದ ಘಟನೆಗಳನ್ನು ಚಿಂತಿಸಿದರೆ ನೆನಪಿದೆ. ಸೀತೆಯನ್ನು ಪಡೆಯಬೇಕು. ಆಕೆಯ ಸ್ವಯಂವರಕ್ಕೆ ಹೋದಂತಹ ಸಂದರ್ಭದಲ್ಲಿ ನನಗಾದಂತಹ ಅಪಮಾನ, ಶಿವಧನುಸ್ಸನ್ನು ಎತ್ತಲು ತಿಳಿದಾಗ ನಮಗಾಗಲಿಲ್ಲ. ಆಗ ಅಲ್ಲಿದ್ದವರೆಲ್ಲ ಸೇರಿ ಸೀತೆಯ ಸಹಿತ ಚಪ್ಪಾಳೆ ತಟ್ಟಿನ ಗಾಡಿ. ಆಗಲಿ ಬಿಡಿ, ಸೀತೆಯನ್ನು ಗೆದ್ದು ತರಲೇ ಹೋದರು. ಮುಂದೊಂದು ದಿನ ಆಕೆಯನ್ನು ಕದ್ದುಕೊಂಡು ಹೋದೆನು ಎಂಬ ಮಾತನ್ನು ಅಲ್ಲಿ ಹೇಳಿದವರು ನಾನು. ಕಾಲವನ್ನು ನಿರೀಕ್ಷಿಸ್ತಾ ಇದ್ದೆ. ಈಗ ಬಂತಲ್ಲ, ಕಾಲವನ್ನು ನಾನು ಮಾಡಿಕೊಂಡದ್ದಲ್ಲ, ನಮಗೆ ಒದಗಿ ಬಂದದ್ದು. ಎಲ್ಲವೂ ಶಿವಾರ್ಪಣ. ಸರಿ, ಶೂರ್ಪನಖಿ ಅವಳ ಪ್ರಕರಣದಿಂದಲೇ ಆರಂಭವಾದದ್ದು. ಅವಳಿಗೆ ಆದಂತಹ ಅಪಮಾನ. ಸರಿ, ರಾಮ ಲಕ್ಷ್ಮಣರು ಸೀತೆಯ ಸಹಿತ ಇಲ್ಲಿಗೆ ಬಂದಿದ್ದಾರೆ ಎಂಬುದು ನಮ್ಮ ವಿಚಾರಕ್ಕೆ ಎಂಬುದು ನಮ್ಮ ಕಿವಿಗೆ ವಿಚಾರ ಬಂತಲ್ಲ. ಮಾರೀಚರನ್ನು ಕಳುಹಿಸಿದೆ. ನಾನು ಹೇಳಿಕೊಟ್ಟ ಹಾಗೆ ಮಾಡಿದ್ದಾನೆ. ಆದರೆ ಈಗ ಮಾರೀಚ ಹೋಗಿದ್ದಾನೆ. ಸೀತೆ ಒಬ್ಬಳೇ ಇದ್ದಾಳೆ. ಅವಳನ್ನು ತರಬೇಕಲ್ಲ, ಅದಕ್ಕೆ ಈ ವೇಷ. ಯಾವ ವೇಷ ಆದ್ರೂ ಆದೀತು. ಆದರೆ ಒಂದು ಹೆಂಗರುಳನ್ನು ಮರುಳು ಮಾಡಬೇಕಾದ ಸುಲಭದ ವೇಷ ಅಂತ ಹೇಳಿದ್ರೆ ಈ ಸನ್ಯಾಸಿಗಳ ವೇಷ. ಸನ್ಯಾಸಿಗಳು ಹೇಗಿರ್ತಾರೆ? ಪದ್ಮಾಸನವನ್ನು ಬಲಿದು ಜಟಾವಲ್ಕಲಧಾರಿಯಾಗಿ ದಂಡ ಕಮಂಡಲಗಳನ್ನು ಹಿಡಿದು ಮನಸ್ಸನ್ನು ಪರಮಾತ್ಮನ ಪಾದಾರವಿಂದದಲ್ಲಿ ನೆಲೆಗೊಳಿಸುವವನು ಸನ್ಯಾಸಿ. ನಾವು ಪದ್ಮಾಸನವನ್ನು ಬಲಿದದ್ದಲ್ಲ, ಪದ್ಮಾಸನವನ್ನು ಬಿಟ್ಟು ಎದ್ದಾಗಿದೆ. ಆದರೆ ಮುಂದಿನದ್ದು ಜಟಾವಲ್ಕಲಧಾರಿ. ಜಟೆ ಉಂಟು, ಶಿಖೆಯಲ್ಲಿ ಶಿಖೆ ಉಂಟು. ಶಿಖಿನ ಅಂತ ಹೇಳಿದ್ರು ತೊಂದರೆ ಇಲ್ಲ. ದಂಡ ಕಮಂಡಲಗಳುಂಟು. ಕಾವಿ ವಸನಧಾರಿಯಾಗಿದ್ದೇನೆ. ಹೀಗೆ ಹೋದ್ರೆ ಸೀತೆಯನ್ನು ಸುಲಭವಾಗಿ ಮರಳು ಮಾಡಬಹುದು. ಆದರೆ ನನ್ನ ಭಾಷೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬೇಡ. ನಾನು ಸನ್ಯಾಸಿ ವೇಷವನ್ನು ಮಾಡಿದರು, ರಾವಣನಾಗಿ ಮಾತಾಡಿದೆ ಅಂತಾದ್ರೆ ಆ ಸೀತೆ ಎದೆ ಒಡೆದು ಸತ್ತು ಹೋಗ್ಲಿಕ್ಕಿಲ್ವಾ? ಅದಕ್ಕೆ ಹೇಳುವುದು ಸ್ವಾಮಿ, ವೇಷಕ್ಕೂ ಭಾಷೆಗೂ ಸಾಮ್ಯತೆ ಬೇಕು ಅಲ್ವಾ? ಸರಿ, ಹಾಗಾದ್ರೆ ನನ್ನ ಭಾಷೆಯನ್ನು ಸ್ವಲ್ಪ ಬದಲಾಯಿಸಿಕೊಂಡು ಒಬ್ಬ ಭಿಕ್ಷೆ ಬೇಡುವವನ ರೀತಿಯಲ್ಲಿ ಈ ಸನ್ಯಾಸಿ ವೇಷದಿಂದ ಅಲ್ಲಿಗೆ ಹೋಗುತ್ತೇನೆ. ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ, ಭಿಕ್ಷೆಯ ನೀಡೆ ದೇವಿಯೇಗೆ. ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ, ಭಿಕ್ಷೆಯ ನೀಡೆ ದೇವಿ. ಕುಕ್ಷಿಗಾದಾರ ಇಲ್ಲದೆ ದೇಶದೇಶ ಪ್ರದಕ್ಷಿಣೆ
ಕೈದಲ್ಲಿ ಅಂತೆ ಕಾಣುವ ಭಿಕ್ಷೆಗೆ ನೀಡೆ ದೇವಿ ಸನ್ಯಾಸಿಗೆ ಭಿಕ್ಷೆಗೆ ನೀಡೆ ದೇವಿ ಬಡ ಸನ್ಯಾಸಿಗೆ ಭಿಕ್ಷೆಯನ್ನು ನೀಡಮ್ಮ, ಹಸಿವಿನಿಂದ ಬಳಲಿದ್ದಾರಮ್ಮ. ನಾನು ಹೇಳುತ್ತಾಯೆ, ಭಿಕ್ಷೆ ನೀಡಮ್ಮ. ಲೇಸಾಯಿ ತೈಯ ಸನ್ಯಾಸಿಯೇ ಚರಣಕ್ಕೆ ಸಾಸಿರ ಶರಣೆಂಬೆ ನಾನು ಲೇಸಾಯಿ ತೈಯ ಸನ್ಯಾಸಿಗೆ ಚರಣಕ್ಕೆ ಸಾಸಿರ ಶರಣೆಂಬೆ ನಾನು ಬೇಸರಟ್ಟಿತು ನಿಮ್ಮ ಪಾದ ದರ್ಶನದಿ ಸಂತೋಷವಾಗಿತ್ತು ಎನ್ನ ಮನಗೆ ಸಂತೋಷವಾಗಿತ್ತು ಎನ್ನ ಮನಗೆ ಲೇಸಾಯಿತಯ್ಯ ತಮ್ಮ ದರ್ಶನ ಭಾಗ್ಯದಿಂದ ನನ್ನ ಮನಸ್ಸಿನಲ್ಲಿ ಮೂಡಿದ ಬೇಸರವು ಕಳೆದು ಸಂತೋಷ ಸ್ವಾಮಿ. ನಾವು ಅಯೋಧ್ಯಾಪುರ ವಾಸಿಗಳು. ಹೌದು, ಇಲ್ಲಿ ವನವಾಸಾರ್ಥ ನನ್ನ ತಂದೆ ನನ್ನ ರಾಮನ ಪಿತೃವಾಕ್ಯ ಪರಿಪಾಲನಾರ್ಥ ಕಾಡಿನ ಕಡೆಗೆ ಮುಖ ಮಾಡಿ ಬಂದ ಸಂದರ್ಭದಲ್ಲಿ ನಾನು ಅವರೊಂದಿಗೆ ಬಂದವಳಿದ್ದೇನೆ. ಹಾಗಾಗಿ ಸ್ವಾಮಿ, ಈ ಸಂದರ್ಭದಲ್ಲಿ ಅವರು ಕಾರ್ಯಾರ್ಥ ಹೊರಗೆ ನಡೆದಿರುವಾಗ ತಾವು ಇತ್ತ ಬಂದಿದ್ದು. ತಮಗೆ ನನ್ನ ಪ್ರಣಾಮಗಳು. ಶುಭಂ ಭವತು. ತಾವು ಬಂದ ಕಾರಣ ಅದು ಹೇಳಲಿಲ್ಲ ಅಮ್ಮ. ನನಗೆ ಹಸಿವಾಗ್ತಾ ಉಂಟು. ಇದು ನಾನು ಬೇರೆ ಯಾರು ಅಲ್ಲ, ಹೀಗೆ ಲೋಕ ಲೋಕ ತಿರುಗಾಡುವ ಒಬ್ಬ ಸನ್ಯಾಸಿ, ಒಬ್ಬ ಬಡ ಸನ್ಯಾಸಿ. ಆದರೆ ನನಗೆ ಈ ಸಂದರ್ಭದಲ್ಲಿ ಇಲ್ಲಿಗೆ ಹತ್ತಿರ ಬರೋ ಬಹಳ ಹಸಿವಾದಮ್ಮ. ಹೊಟ್ಟೆಗೆ ಹಿಟ್ಟಿಲ್ಲದೆ ಅದೆಷ್ಟೋ ದಿನಗಳಾಯ್ತಮ್ಮ, 3-4 ದಿವಸ ಆಗಿರ್ಬೋದು, ನಾನು ಲೆಕ್ಕ ಮಾಡಲಿಲ್ಲ. ಆದರೆ ಇಲ್ಲಿಗೆ ಬರುವಾಗ ನನ್ನ ಹಸಿವು ಹೆಚ್ಚಾದದ್ದಮ್ಮ. ಏನಾದರೂ ಕೊಟ್ಟು ನನಗೆ ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಏನಾದರೂ ಕೊಡಮ್ಮ. ಅಡಿಗೆ ಊಟಗಳೆಂಬ ಗೊಡವೆಯೂ ನಮಗಿಲ್ಲ, ಅಡವಿಗಳು ಫಲಹಾರದೊಳಗೆ ಕೊಡುವೆನೆಂದರೆ ತಮ್ಮನಾದೆಯ ಮೀರಿ ಮುಂದಡಿ ಗಿಡಬೇಡವೆಂದಿಗನೋ ಅಡುಗೆ ಊಟಗಳು ತಾವು ಹಸಿದು ಇಲ್ಲಿ ಬಂದಿದ್ದೀರಿ. ಆದರೆ ಪ್ರಸ್ತುತ ನಾವು ವನವಾಸಿಗಳು, ಅನಿಶ್ಚಿತ ವಾಸ್ತವ್ಯ, ಅನಿಶ್ಚಿತ ಪ್ರಯಾಣ. ಹೀಗಿರುವಾಗ ಈ ವನ ಪ್ರದೇಶದಲ್ಲಿ ಅಡುಗೆ ಊಟಗಳೆಂಬ ಗೊಡವೆಯೇ ನಮಗಿಲ್ಲವಯ್ಯ. ಅಡುಗೆ ಮಾಡುವುದಿಲ್ಲ? ಇಲ್ಲ. ಹಾಗಾಗಿ ಹಣ್ಣು ಹಂಪಲುಗಳು, ಇಲ್ಲಿ ದೊರಕುವ ಕಂದ ಮೂಲಗಳೇ ನಮ್ಮ ಆಹಾರ. ಹಾಗಾದ್ರೆ ನನಗೆ ಹಣ್ಣು ಹಂಪಲ ಗೆಡ್ಡೆ ಗೆಣಸು ಏನು ಆಗ್ತದೆ? ಏನಾದ್ರೂ ಒಂದು ಕೊಡು, ನನ್ನ ಹಸಿವನ್ನು ನೀಗಿಸಮ್ಮ. ಆಗಲಿ ಸ್ವಾಮಿ, ಈ ಹಣ್ಣು ಹಂಪಲುಗಳನ್ನು ನಾನು ಕೊಡುತ್ತೇನೆ. ಆದರೆ ತಾವು ಈ ರೇಖೆಯನ್ನ ದಾಟಿ ಇಲ್ಲಿ ಒಳಗೆ ಬರಬೇಕು. ಅದೇ ನಾನು ಯೋಚನೆ ಮಾಡುವುದಿಲ್ಲ. 7 ರೇಖೆ ಕಾಣ್ತಾ ಉಂಟು, ವಿಷಯ ಅಂತದ್ದು. ಸ್ವಾಮಿ, ಈ ರೇಖೆಗಳು ಸಾಧಾರಣ ರೇಖೆಗಳಲ್ಲ. ಇದು ನನ್ನ ಶ್ರೀರಾಮಚಂದ್ರನ ಅನುಜ ಅವರು ಎಳೆದಂತಹ ರೇಖೆ. ಇದು ರೇಖೆ ಎಂದರೆ ನನ್ನ ರಕ್ಷಣಾರ್ಥವಾಗಿ ಈ ರೇಖೆಯನ್ನು ಎಳೆದಿದ್ದಾನೆ. ಹಾಗಾಗಿ ಅವನಿಗೆ ನಾನು ವಚನವನ್ನಿಟ್ಟಿದ್ದೇನೆ, ಈ ರೇಖೆಯನ್ನ ದಾಟ ನೆವನ ಹೇಳುವುದೇ ತಾಕೆ ನಾದೇಗೆ ಕರೆನಾಸೇನ ಬಹುದೇಗೆ ನೆವನ ಕೇಳುವುದೇ ತಗೆ ನಾದೇಗೆ ನಾಸ್ತಿ ಏನ
ಬಗುದೇ ಶಿವನಾಡಿನ 3 ದಿನದೊಳ್ ಏನು ಆಹಾರವ ಕೊಳದಿ ಇಲ್ಲಿಗೈ ತಂದಿಗೆ ಹೋಗೋ ನೆಪದ ಹೇಳುವುದೇನಕ್ಕೆ ಕೆಲವರಿಗೆ ತಪ್ಪಿಸಿಕೊಳ್ಳುವುದಕ್ಕೆ ಹಲವಾರು ಹಲವಾರು ಕಾರಣಗಳು ಇರಬಹುದು ಸ್ವಾಮಿ. ಆದರೆ ಹಸಿದು ಬಂದವನು ನಾನು. ಹೌದು. ಹಸಿದವನಿಗೆ ಕೋಪ ಹೆಚ್ಚು. ನಾನು ಹಣ್ಣು ಹಂಪಲು ಮಾತ್ರ ಕೇಳಿದ್ದೆ, ಅರ್ಥವಾಗ ಅನ್ನ ಕೇಳಿದೆ, ಆಹಾರ ಕೇಳಿದೆ, ಅಡುಗೆ ಮಾಡಲು ವ್ಯವಸ್ಥೆ ಇಲ್ಲ ಅಂತ ಹೇಳಿದೆ. ಹೌದು. ನಡೆಯುತ್ತದೆ ನಮಗೆ ಹಣ್ಣು ಹಂಪಲು ಕೂಡ. ಆದರೆ ನೀನು ಕೂಡ ಮನಸ್ಸನ್ನು ಮಾಡುವುದಿಲ್ಲ. ಸ್ವಾಮಿ ಏನು? ಏನು ಹೇಳ್ತೀರಿ? ಏನು? ಇದು ನೆವನವಲ್ಲ ಸ್ವಾಮಿ. ನೆವನಲ್ಲದಿದ್ರೆ ಕಾರಣ ಇಲ್ಲ, ಕಾರಣವೂ ಅಲ್ಲ, ನೆವನವೂ ಅಲ್ಲ. ನೋಡು, ನನಗೆ ಭಿಕ್ಷೆಯನ್ನು ನೀಡುವ ಆಸೆ ಇದ್ದೇ ಇದೆ. ತಮ್ಮನ್ನು ಸತ್ಕರಿಸುವ ಭಾವವು ಇದೆ ಕೊಡು ಅಂತ ಸ್ವಾಮಿ. ನಾನು ಹೇಳಿದ್ದಲ್ವಾ? ಪರ್ಣಕುಟಿಯ ಬಾಗಿಲಿನಲ್ಲಿ ನಿಂತಿದ್ದೀರಿ, ದೇಹಿ ಎಂದು ನಿಂತಿದ್ದೀರಿ. ಹೀಗಿರುವಾಗ ತಮ್ಮನ್ನು ಸತ್ಕರಿಸದೆ ಹೋಗುವುದು ನನ್ನ ಕೆಲಸವಲ್ಲ ಸ್ವಾಮಿ. ಒಳ್ಳೆ ಕತೆ. ನನಗೆ ಕೊಡಬೇಕು ಅಂತ ಮನಸ್ಸುಂಟು, ಕೊಡುವುದಿಲ್ಲ. ಆದರೆ ನೋಡು, ಮಾತಿಗೆ ಕಟ್ಟು ಬಿದ್ದಿದ್ದೇನೆ. ಕಟ್ಟುವಲ್ಲ ನಿನ್ನದು. ಹಾಗೆ ಶಾಪ ಕೊಟ್ಟೇನು? ನಾವು ಈಗ ಔಷಧಿ ಬಂದ ಮೂರನಾದೀತು. ಇಲ್ಲ ಸ್ವಾಮಿ, ಹೀಗೆ ಮಾಡಬೇಡಿ. ನೋಡು, ನನಗೆ ಬರ್ಲಿಕ್ಕೆ ಆಗುದಿಲ್ಲ. ನೀನು ಆ ಗೆರೆಗಳನ್ನು ದಾಟಿ ಬಂದು ನನಗೆ ಕೊಡತಕ್ಕದ್ದು. ಕೊಡದಿದ್ರೆ ಶಾಪ ಕೊಟ್ಟೇವು. ಇದೆಂತಹ ಪರಿಸ್ಥಿತಿ ನನ್ನದು. ನನ್ನ ಮೈದು ನನಗೆ ವಚನವಿಟ್ಟಿದ್ದೇನೆ, ಈ ಗೆರೆಯನ್ನು ದಾಟಲಾಗುವುದಿಲ್ಲ. ಆದರೆ ದೇಹಿ ಎಂದು ಬಂದವರನ್ನು ಸತ್ಕರಿಸದೆ ಬಿಡಲಾರೆ. ಏನು ಮಾಡಲು? ಏನಾದರೂ ಆಗಿಯೇ ಹೋಗಲಿ. ಸ್ವಾಮಿ, ಈ ಗೆರೆಯನ್ನು ದಾಟಿ ಬರುತ್ತಿದ್ದೇನೆ, ತೆಗೆದುಕೊಳ್ಳಿ. ನಾನು ಅರುಣ ಮತ್ತು ಶೈನಿಯ ಹಿರಿಯ ಮಗ, ಸಂಪಾತಿಯ ಕಿರಿಯ ಸಹೋದರ, ಗರುಡನ ಸೋದರಳಿಯ, ಹಾಗೂ ದಶರಥನ ಹಳೆಯ ಸ್ನೇಹಿತ. ನನ್ನನ್ನು ಪಕ್ಷಿರಾಜ ಎಂದು ಕರೆಯುವುದುಂಟು. ವನವಾಸಕ್ಕೆಂದು ಬಂದ ಶ್ರೀರಾಮನಿಗೆ ಇದುವೇ ಸುರಕ್ಷಿತವಾದ ಸ್ಥಳ. ಇಲ್ಲಿ ಉಳಿದುಕೊಳ್ಳಿ, ನಿಮ್ಮ ರಕ್ಷಣೆಗೆ ನಾನು ಇದ್ದೇನೆ ಎಂದು ಆಶ್ವಾಸನೆಯನ್ನು ಕೊಟ್ಟಿದ್ದೆ. ಎಲ್ಲರೂ ಕ್ಷೇಮವಾಗಿದ್ದಾರೆ ಎಂದು ಭಾವಿಸುತ್ತೇನೆ. ಇದೇನು ಹೆಣ್ಣಿನ ಆರ್ಥನಾದ ಕೇಳ್ತೀಯಲ್ಲ?
ಗಗನ ನೌಕೆಯೊಂದು ಬರುತ್ತಿರುವುದು ಕಾಣುತ್ತಿದೆ. ಕಿವಿ ಆಡಿಸಿ ಕೇಳಿದರೆ ದಶರಥನ ಸೊಸೆ ರಾಮನ ಹೆಂಡತಿ ಸೀತಾಮಾತೆಯ ಧ್ವನಿ. ಸೀತಾರಾಮ ಪಂಚವಟಿಯಲ್ಲಿ ಕ್ಷೇಮವಾಗಿದ್ದಾರೆ ಎಂದು ಭಾವಿಸಿದರೆ ಇದಂತಹ ಅಚಾತುರ್ಯ ನಡೆದು ಹೋಯಿತು. ಆ ರಾವಣನು ಸೀತಾಮಾತೆಯನ್ನು ಕತ್ತುಕೊಂಡು ಹೋಗುವನೇ? ಬಿಡುವುದಿಲ್ಲ. ಈಗಲೇ ಮೇಲೆ ಹಾರಿ ಅವನನ್ನು ತಡೆಯುತ್ತೇನೆ. ಕಾಡಿನಲ್ಲಿರುವಂತಹ ಜಂತು ಹುಳಗಳನ್ನೆಲ್ಲ ತಿಂದು ಬದುಕುವಂತಹ ಸಾಮಾನ್ಯ ಪಕ್ಷಿ ನೀನು. ನನಗೆ ಎದುರಾಗಿ ಸುವರ್ಣ ಲಂಕಾಧೀಶನಾದಂತಹ ರಾವಣನಿಗೆ ಎದುರಾಗಿ ಆಕೆಯನ್ನು ಬಿಟ್ಟುಕೊಡು ಎಂಬಂತಹ ವಚನಗಳನ್ನಾಡುತ್ತಾ ಇದ್ದೀಯಲ್ಲ. ನಾನು ಮಾಡುವ ಕೆಲಸಗಳಿಗೆ ವಿಮರ್ಶಿಸುವಂತಹ ಹಕ್ಕನ್ನು, ಪಾರುಪತ್ಯವನ್ನು ನಿನಗೆ ಕೊಟ್ಟದ್ಯಾರು? ನೋಡು, ಬಂದ ದಾರಿಗೆ ಸುಂಕ ಇಲ್ಲ ಎಂಬ ಹಾಗೆ ಹಿಂಗೆ ನಡೆದರೆ ಒಳಿತು, ಇಲ್ಲದಿದ್ದರೆ ನಿನ್ನನ್ನು ಕೊಂದು ಹಾಕಿ ಎಚ್ಚರ. ಕಳ್ಳರು ಕತ್ತುಕೊಂಡು ಇವಾಗ
ನಿನಗೆ ಇದ್ಯಾವುದು ಅರ್ಥವಾಗದು. ಮತ್ತೊಮ್ಮೆ ಸಾರಿ ಹೇಳ್ತಾ ಇದ್ದೇನೆ, ನನ್ನ ದಾರಿಗೆ ಅಡ್ಡ ಬರಬೇಡ, ಬರಬೇಡ. ನಿನ್ನನ್ನು ಕೊಂದೇನು. ಬಾ ಮುಂದೆ. ನಾವು ಹೀಗೆ ಯುದ್ಧ ಮಾಡುವುದಲ್ಲ, ನನಗೊಂದು ಉಪಾಯ ಬಂದಿದೆ. ನಾವು ಧರ್ಮವನ್ನು ಸ್ವಲ್ಪ ಪಾಲಿಸಿದರೆ ಹೇಗೆ? ಮರ್ಮವ ತಿಳಿದು ಕಾಣುವ ನಾವು ಸತ್ಯ ಧರ್ಮ ಮಾರ್ಗದಲ್ಲಿ ಮೀರಲು ನಾವು ಆ ಮರ್ಮವ ತಿಳಿದು ಕಾದುವ ನಾವು ಸತ್ಯ ಧರ್ಮ ಮಾರ್ಗದಲ್ಲಿ ಬಾರದು ನೋವು ಶರ್ಮ ಬಿಡಿದು ಸೆಣಸಿದೆವೆಲ್ಲ ನನಗೊಮ್ಮೆ ಸೋಗೆಲುವು ಕಾಣಿಸಲಿಲ್ಲ ಮರ್ಮವ ತಿಳಿದು ಕಾದುವ ನಾವು ಅದೆಷ್ಟೋ ಸಮಯದಿಂದ ನಾವಿರುವರು ಕಾದಾಟವನ್ನು ಮಾಡುತ್ತಾ ಇದ್ದೇವೆ. ಪಕ್ಷಿ ಜಾತಿಯಲ್ಲಿ ಹುಟ್ಟಿದರೂ ಕೂಡ ನಿನ್ನ ಸಾಮರ್ಥ್ಯದ ಬಗ್ಗೆ ಒಂದು ಎಳ್ಳೇರಿತು ನನಗೆ ಸಂಶಯವಿಲ್ಲ. ಭಲೆ ಭಲೆ. ಆದರೆ ಇಷ್ಟು ಸಮಯ ಕಾದಾಡಿದರೂ ಕೂಡ ಫಲಿತಾಂಶ ಹೊರಗೆ ಬಂದಿಲ್ಲ. ಕಾದಾಡುವುದೇ ವ್ಯರ್ಥ, ಮುಂದುವರಿಸಿದರೂ ವ್ಯರ್ಥ. ಹಾಗಾಗಿ ನಾನು ಉಪಾಯವನ್ನು ಮಾಡಿದ್ದೇನೆ. ನಾವು ಸ್ವಲ್ಪ ಧರ್ಮದಲ್ಲಿ ಯುದ್ಧವನ್ನು ಮಾಡಿದರೆ ಒಳ್ಳೆಯದು. ಯುದ್ಧ ಯಾವಾಗಲೂ ಧರ್ಮದಲ್ಲಿಯೇ ಸಾಗಬೇಕು. ಆದರೆ ಇಲ್ಲಿ ಹೊಸತೊಂದು ಧರ್ಮವನ್ನು ನಾವು ಪಾಲಿಸಬೇಕೆಂಬುದು ನನ್ನ ಆಶಯ. ಏನು ಗೊತ್ತು, ಇಷ್ಟು ಸಮಯ ಆದರೂ ಕೂಡ ಫಲಿತಾಂಶ ಬರದೇ ಇರುವ ಕಾರಣ ನಮ್ಮ ಮರ್ಮವನ್ನು ಅರಿತು ನಾವು ಯುದ್ಧ ಮಾಡಿದೆವು ಅಂತಾದ್ರೆ ನಮಗೆ ಸುಲಭದಲ್ಲಿ ಜಯ ಸಿಗಬಹುದು. ನನಗೇ ಇರ್ಲಿ ನಿನಗೇ ಇರ್ಲಿ ಅದು ಮುಖ್ಯ ಅಲ್ಲ. ಆದರೆ ಸಮಯವನ್ನು ವ್ಯರ್ಥ ಮಾಡುವುದಕ್ಕಿಂತ ನಿನಗೆ ಎಲ್ಲಿ ಬಲ ಹೆಚ್ಚು ಅದನ್ನು ನೀನು ತಿಳಿಸು, ನನಗೆ ಎಲ್ಲಿ ಬಲ ಹೆಚ್ಚು ಅದನ್ನು ನಾನು ತಿಳಿಸ್ತೇನೆ. ಹಾಗಾಗಿ ಮರ್ಮದ ಯುದ್ಧವನ್ನು ಮಾಡೋಣವೇ? ಹಕ್ಕಿ ಪಕ್ಕಿಯ ಪಕ್ಷಿ ಜಾತಿಗೆ ಪಕ್ಷಿ ಜಾತಿಗೆ ಪ್ರಾಣಕ್ಕೆ ಯೋಳಿಗುವುದೆಂದ ನಾತಾಗೆ ಪ್ರಾಣ ರೆಕ್ಕೆಯೊಳಿಗುವುದೆಂದ ನಾತಗೆ ರಕ್ಕಸದ ಕೇಳಿ ರೊಕ್ಕಿಸಿದ ಪಕ್ಷಿ ಸಿಕ್ಕಿದೆಂದರು ಶವ ಆಳಿದ ಅಕ್ಕಿ ಪಟ್ಟಿಯ ಪಕ್ಷಿ ಜಾತಿಗೆ ಧರ್ಮ ಮಾರ್ಗದಲ್ಲಿ ಯುದ್ಧ ಮಾಡುವ ಕಾರಣ ಹೇಳುತ್ತೇನೆ ಕೇಳು. ಹಕ್ಕಿ ಪಕ್ಷಿಯ ಜಾತಿಗೆ ಬಲ ಇರುವುದೇ ರೆಕ್ಕೆಗಳಲ್ಲಿ. ಈಗ ನಿನ್ನಂತೆ ನಾನು ಸತ್ಯವನ್ನು ಹೇಳಿದ್ದೇನೆ.
ನಿನಗೆ ಬಲ ಎಲ್ಲಿ? ರೆಕ್ಕೆಗಳಲ್ಲಿ. ಸರಿ ಸರಿ, ಲೋಕರೂಢಿಯ ಮಾತೊಂದಿದೆ. ಏನು? ಹಕ್ಕಿಗೆ ರೆಕ್ಕೆಯ ಬಲ, ಭಾವನಿಗೆ ಭಾವನ ಬಲ, ನಿನಗೆ ರೆಕ್ಕೆಯ ಬಲ. ನನ್ನ ಬಲ ಯಾವುದು ಅಂತ ಬೇಕಲ್ವ ನಿನಗೆ? ಎಡಗಾಲಿನ ಉಂಗುಷ್ಟದಲ್ಲಿ ನನಗೆ ಬಲ ಇರುವುದು, ಅದು ನಿನಗೆ ಅಗತ್ಯವಿಲ್ಲ. ಯಾಕಂತ ಕೇಳಿದ್ರೆ, ನಿನ್ನ ಬಲವಾದಂತಹ ರೆಕ್ಕೆಗಳನ್ನು ಕತ್ತರಿಸುವಾಗ ಯಾರು ಕೇಳ್ತಾರೆ? ವರವ ಕೊಟ್ಟಳು ಸೀತೆ, ವರವ ಕೊಟ್ಟಳು ಸೀತೆ, ಜಟಾಯು ಶರಣಗಿ ರಾಮನ ಚರಣವನು ಕಂಡಿರುವನಕವು ಮರಣವಿಲ್ಲೆಂದೆನು ತಾ. ವರವ ಕೊಟ್ಟಳು ಸೀತೆ, ನನ್ನ ಆರ್ತನಾದವನ್ನು ಕೇಳಿದ ಕೂಡಲೇ ನನ್ನ ರಕ್ಷಣೆಗಾಗಿ ಧಾವಿಸಿ ಬಂದವನು ಎಂತಹ ಅನರ್ಥ ನಡೆದು. ಅಯ್ಯೋ ದೇವರೇ. ಹಾಗಾಗಿ ಹೇ ಜಟಾಯು, ನಿನಗೆ ನಾನು ವರವನ್ನು ನೀಡುತ್ತಿದ್ದೇನೆ. ಶ್ರೀರಾಮ ದರ್ಶನವಾಗುವ ವರೆಗೆ ನಿನ್ನ ಜೀವ ಹೀಗೆ ದಾರಿಯಲ್ಲಿ ಮುಂದೆ ಕಂಡರು ಜಟಾಯುವನು, ದಾರಿಯಲ್ಲಿ ಮುಂದೆ ಕಂಡರು ಜಟಾಯುವನು. ಈತನೆಮ್ಮಯ್ಯನಿಗೆ ಅಕನರುಣ ತನುಜ, ಮಾತನಾಡಿಸು ತಮ್ಮ ಸಂಪಾತಿಗನುಜ. ಈತನೆಮ್ಮಯ್ಯನಿಗೆ ಸಕಲರುಣ ತನುಜ. ತಮ್ಮ ಲಕ್ಷ್ಮಣ, ಮಾಯಾಮೃಗದ ನೆವನದಿಂದ ಸೀತೆಯನ್ನು ಹುಡುಕುತ್ತಾ ಹುಡುಕುತ್ತಾ ಕಳೆದು ಹೋದ ಸೀತೆಯನ್ನು ಹುಡುಕುತ್ತಾ ಇದ್ದ ಕಡೆ ಬಂದವರಿದ್ದೇವೆ. ಆದರೆ ಅಲ್ಲಿ ಕಾಣುತ್ತಿರುವುದೇನೋ ಬೃಹದಾಕಾರದ ಪಕ್ಷಿಯೊಂದು ರೆಕ್ಕೆಗಳು ಕತ್ತರಿಸಲ್ಪಟ್ಟ ಸ್ಥಿತಿಯಲ್ಲಿ ಬಿದ್ದಿದೆ. ಪ್ರಾಣೋತ್ಕರಣ ಸ್ಥಿತಿಯಲ್ಲಿರುವ ಅದು ನಮ್ಮನ್ನೇ ಆರ್ತನಾದದಿಂದ ಕರೆಯುತ್ತಿದೆ. ಹತ್ತಿರ ಹೋಗಿ ನೋಡಿದರೆ ಈತನಾರು ನಮ್ಮ ಅಯ್ಯನಾದ ದಶರಥನ ಸಖ ಸಂಪಾತಿಗನುಜ, ಈತನೇ ಜಟಾಯು. ಅಯ್ಯ ಪಕ್ಷಿರಾಜನೇ, ಈ ಸ್ಥಿತಿಗೆ ಕಾರಣರಾದವರಾದರೂ ಯಾರು? ಆರಿಂದ ಬಂತು ನಿನಗೀ ವರ್ಣದೊಸಗೆ, ಆರಿಂದ ಬಂತು ನಿನಗೀ ಮರಣದೊಸಗೆ. ಕಾರಣವನೆ ಮಗೆ ತಿಳಿಸೆಂದು ನೊಸಗೆ, ಆರಿಂದ ಬಂತು. ಪಕ್ಷಿರಾಜನೇ, ಯಾರಿಂದ ನಿನಗೆ ಈ ಪರಿಸ್ಥಿತಿ ಬಂದೊದಗಿತು? ಜಯ 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 ರಾಮ ರಾಮ. ದಶರಥ ರಾಮ ಪಾಹಿ ಮಾಂ. ಶ್ರೀರಾಮ ರಾಮ ಪಾಲಯ ರಘುವೀರ ಪರಮ ಪವಿತ್ರ. ಮೂಲೋಕದೊಡೆಗನೆ ಕೇಳು ಪಿನ್ನಪವ. ಪಾಲಯ ರಘುವೀರ ಪರಮ ಪವಿತ್ರ. ಮೂಲೋಕದೊಡೆಗನೆ ಕೇಳು ಪಿನ್ನಪವ. ಕೂಳ ರಾವಣ ಕದ್ದುಕೊಂಡು ಜಾನಕಿಯ ಮೇಲಂಬರದಿ ಪೋಪ ಬೆಳೆಯುಳ್ ನಾನು. ವರವಿತ್ತಡಂದಿನುದು
ಶರಣಗಳು ಬಿದ್ದು ಪಾಲಯ ರಘುವೀರ ಪರಮ ಪವಿತ್ರ ರಾಮ ಶ್ರೀರಾಮ ರಾಮ ರಾಮ ಜಯ 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 ರಾಮ. ಪಕ್ಷಿರಾಜ ನಿಮ್ಮ ದಿವ್ಯಮಂಗಳ ಚರಣ ದರ್ಶನದಿಂದ ಈತನಾದ ಸ್ವಾಮಿ ಆಕಾಶದಲ್ಲಿ ಹಾರುತ್ತಿರುವ ವೇಳೆಯಲ್ಲಿ ಹಾ. ನಾರಿಯೊಬ್ಬಳ ಆರ್ತನಾದವನ್ನು ಕೇಳಿ ಮೇಲೆ ಹಾರಿ ನೋಡಿದರೆ ಆ ಲಂಕೇಶನಾದ ರಾವಣನು ಹಾ. ಸೀತಾಮಾತೆಯನ್ನು ಕದ್ದುಕೊಂಡು ಹೋಗುವುದು ಕಾಣಿಸಿತು. ಏನು ಹೇಳುತ್ತಿರುವೆ? ಹೌದು ಸ್ವಾಮಿ, ಹಾ. ಅವನನ್ನು ತಡೆದೆ. ಹಾ. ಆದರೆ ಅವನು ನನ್ನನ್ನು ಮೋಸದಿಂದ ಘಾತಿಸಿದ. ಹಾ. ನನ್ನ ರೆಕ್ಕೆಗಳನ್ನು ಕಳೆದುಕೊಂಡು ಬಿದ್ದಾಗ ಹಾ. ನಿಮ್ಮ ಶರಣ ದರ್ಶನದ ತನಕ ಹಾ. ಜೀವಿಸು ಎಂದು ಬರವೆನಿತ್ತಳು ಮಾತೆ ಸೀತಾದೇವಿ. ಇನ್ನು ನಾನು ಬದುಕಲಾರೆ ಸ್ವಾಮಿ, ಮೋಕ್ಷವನ್ನು ಕಲಿಸುವುದಂತೆ. ಜನ್ಮದಿಂದಲೂ ಧರ್ಮ ಕರ್ಮಗಳಿಂದಲೂ ಶ್ರೇಷ್ಠನಾದ ನಿನಗೆ ಮೋಕ್ಷವು ಪ್ರಾಪ್ತಿಯಾಗಲಿ. ಲಕ್ಷ್ಮಣ ಅಣ್ಣ, ಗತಿಸಿದ ಜಟಾಯುವಿಗೆ ಅಂತ್ಯೇಷ್ಟಿ ಕರ್ಮಗಳನ್ನು ಪೂರೈಸಿದ್ದಾಯಿತು. ಇನ್ನು ತಡ ಮಾಡುವುದಲ್ಲ, ಸೀತೆಯನ್ನು ಹುಡುಕುತ್ತಾ ಮುಂದೆ ಸಾಗೋಣ. ಹಾಗೆ ಆಗಲಿ ಅಣ್ಣ.